ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಹೋಪ್ ಚಾನೆಲ್ ಮೂಲಕ ದೇವರ ಸಂದೇಶವನ್ನು ಕೇಳಲು ಕಾದು ಕುಳಿತಿರುವಂಥ ನಿಮ್ಮೆಲ್ಲರನ್ನ ಕ್ರಿಸ್ತ ಯೇಸುವಿನ ಅತಿ ಮಧುರ ನಾಮದಲ್ಲಿ ದೇವರ ಸೇವಕನಂತ ನಾನು ನಿಮ್ಮನ್ನು ವಂದಿಸುತ್ತಾ ಈ ದಿನದ ದೇವರ ಸಂದೇಶವನ್ನು ಕೇಳಲು ದೇವರ ಮನ್ನವನ್ನು ಸವಿಯಲು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸ್ತೇನೆ. ಈ ವಾಕ್ಯವನ್ನು ಕೇಳುವ ಮೊದಲು ನಮ್ಮನ್ನು ನಾವು ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಟ್ಟು ಪರಿಶುದ್ಧಾತ್ಮನ ಸಹಾಯದಿಂದ ಈ ವಾಕ್ಯಗಳನ್ನು ಕಲಿತು ಇದರಂತೆ ಜೀವಿಸಲು ದೇವರಾತ್ಮನು ನಮ್ಮನ್ನು ಪ್ರಬೋಧಿಸಲಿ ಎಂಬುದಾಗಿ ಸಮಯದಲ್ಲಿ ನಾವು ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನೇ, ಪರಿಶುದ್ಧನು ಪರಿಶುದ್ಧನು ಮಹಾಪರಿಶುದ್ಧನಾದ ತಂದೆಯಾದ ದೇವರೇ, ನಿನ್ನ ಮಕ್ಕಳಂತ ನಾವು ನಿನ್ನ ವಾಕ್ಯವನ್ನು ಕೇಳಲು ಬಂದಿದ್ದೇವೆ. ನಿನ್ನ ಆತ್ಮನ ಶಕ್ತಿಯನ್ನು ಬಲವನ್ನು ಅನುಗ್ರಹಿಸು. ನಿನ್ನ ಆತ್ಮನ ಮೂಲಕ ನಮ್ಮೊಟ್ಟಿಗೆ ಮಾತನಾಡು. ಕೇಳುವಂಥ ವಾಕ್ಯವು ನಿನ್ನದಾಗಿರೋದರಿಂದ ಇದು ನಮ್ಮ ಜೀವಿತವನ್ನು ಬದಲಾಯಿಸುವಂತೆ ಕೃಪೆ ನೀಡು. ಆಮೇನ್. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 11ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನಾನು ತಿನ್ನಬಾರದೆಂದು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದೀಯಾ ಎಂಬುದಾಗಿ ದೇವರು ಆದಾಮನಿಗೆ ಕೇಳುವಂಥ ಪ್ರಶ್ನೆಯ ಕುರಿತಾಗಿ ನಾವು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ. ದೇವರು ಬಹಳ ಪರಿಶುದ್ಧನಾದಂಥ ದೇವರು. ಆತನು ನಮ್ಮನ್ನು ತಾನು ಹೇಗೆ ಪರಿಶುದ್ಧನಾಗಿದ್ದಾನೋ ಹಾಗೆಯೇ ನಮ್ಮನ್ನು ಸಹ, ಅಂದರೆ ಆದಾಮನನ್ನು ಮತ್ತು ಹವ್ವಳನ್ನು ಅದೇ ಪರಿಶುದ್ಧತೆಯಲ್ಲಿ ಅವರನ್ನು ರೂಪಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದೇವರು ತಾನು ಪರಿಶುದ್ಧನಾಗಿರೋ ಪ್ರಕಾರ ನಾವು ಸಹ ಪರಿಶುದ್ಧರಾಗಿರಬೇಕು ಎಂಬುದನ್ನು ಬಯಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಆದಾಮ ಮತ್ತು ಹವ್ವಳರು ದೇವರ ಆಜ್ಞೆಗಳನ್ನು ಮೀರಿ ದೇವರು ತಿನ್ನಬಾರದು ಎಂಬುದಾಗಿ ನೇಮಿಸಿದಂಥ ಹಣ್ಣನ್ನು ತಿಂದ ಪ್ರಯುಕ್ತವಾಗಿ ಅವರು ಪಾಪದಲ್ಲಿ ಬಿದ್ದು ಹೋದರು. ದೇವರ ಪರಿಶುದ್ಧತೆಯನ್ನು ಅವರು ಕಳೆದುಕೊಂಡರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹೀಗೆ ಅವರು ತಮ್ಮ ಪರಿಶುದ್ಧತೆಯನ್ನು ಕಳೆದುಕೊಂಡಿರುವಂಥ ಸಮಯದಲ್ಲಿ ಕ್ರಿಸ್ತನು ಬರುವಾಗ ಅವರು ಹೋಗಿ ಅಡಗಿಕೊಂಡು ಇರುವಂಥ ಸ್ಥಿತಿಯನ್ನು ನಾವು ನೋಡ್ತೇವೆ. ಹೀಗೆ ಅಡಗಿಕೊಂಡಾಗ ಆ ದೇವರು ಬಂದು ಪ್ರಶ್ನಿಸ್ತಾನೆ, ನೀನು ಎಲ್ಲಿದೆಯಾ? ನಾನು ಅಡಗಿಕೊಂಡಿದ್ದೇನೆ. ಯಾಕೆ ಎಂಬುದಾಗಿ ಕೇಳುವಾಗ, ನಾನು ಬೆತ್ತಲೆಯಾಗಿದ್ದೇನೆಲ್ಲ ಎಂದು ತಿಳಿದು ಅಡಗಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. ನಿನಗೆ ಬೆತ್ತಲೆಯಾಗಿದ್ದಿ ಎಂದು ತಿಳಿಸಿದವರು ಯಾರು ಎಂಬುದಾಗಿ ಕ್ರಿಸ್ತನು ಕೇಳುತ್ತಾ, ನಾನು ನಿನಗೆ ತಿನ್ನಬಾರದೆಂದು ಆಜ್ಞಾಪಿಸಿದ ಆ ಮರದ ಹಣ್ಣನ್ನು ನೀನು ತಿಂದೆಯಾ ಎಂಬುದಾಗಿ ದೇವರು ಕೇಳುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ನಮ್ಮ ದೇವರು ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವಶಕ್ತನಾದಂಥ ದೇವರು. ಮುಂದೆ ನಡೀಲಿಕ್ಕಿರುವಂಥ ಎಲ್ಲ ಘಟನೆಗಳನ್ನು, ಮುಂದೆ ಆಗುವಂಥ ಎಲ್ಲ ಸನ್ನಿವೇಶಗಳನ್ನು ಈಗಲೇ ಗ್ರಹಿಸಿ ತಿಳಿದುಕೊಳ್ಳುವಂಥ ದೇವರು ಆತನಾಗಿದ್ದಾನೆ. ದೇವರ ವಾಕ್ಯ ಹೇಳುತ್ತೆ, ನಾನು ಆದಿಯೂ ನಾನು ಅಂತ್ಯವೂ, ನಾನು ಪ್ರಾರಂಭವೂ ನಾನು ಸಮಾಪ್ತಿಯಾಗಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ದೇವರು ಮುಂದೆ ನಡೆಯುವಂಥದ್ದೆಲ್ಲವನ್ನ ಆತನು ಈಗಲೇ ತಿಳಿದುಕೊಳ್ಳುವಂಥ ದೇವರಾಗಿದ್ದಾನೆ. ಆದಾಗ್ಯೂ ಸಹ ದೇವರ ಪೂರ್ವ ಜ್ಞಾನ ಅಥವಾ ಮುಂದೆ ನಡೆಯುವಂಥ ವಿಷಯದ ಕುರಿತಾಗಿ ತಿಳಿದಿರುವಂಥ ದೇವರು ಅದನ್ನು ತಾನು ನಿಯಂತ್ರಿಸಿ ಅದನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಆತನು ಮನಸ್ಸು ಮಾಡೋದಿಲ್ಲ. ಏಕೆಂದರೆ ದೇವರು ಮನುಷ್ಯನಿಗೆ ಆಯ್ಕೆಯ ಸ್ವತಂತ್ರವನ್ನು ದೇವರಿಗೆ ಕೊಟ್ಟಿದ್ದಾನೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬುದನ್ನು ದೇವರು ತಿಳಿಸಿಕೊಟ್ಟಿದ್ದಾನೆ. ಅದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸ್ವತಂತ್ರ ಮನುಷ್ಯನಿಗೆ ಇದೆ. ದೇವರು ಆದಾಮನು ಹಣ್ಣನ್ನು ತಿಂದಿದ್ದಾನೆ ಎಂಬುದಾಗಿ ಚೆನ್ನಾಗಿ ತಿಳಿದಾಗ್ಯೂ ದೇವರು ಪುನಃ ಆದಾಮನಿಗೆ ಪ್ರಶ್ನಿಸ್ತಾ ಇದ್ದಾನೆ, ನಾನು ತಿನ್ನಬಾರದು ಎಂಬುದಾಗಿ ಆಜ್ಞಾಪಿಸಿದ ಆ ಮರದ ಹಣ್ಣನ್ನು ತಿಂದೀಯಾ ಎಂಬುದಾಗಿ ಕೇಳುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ಈ ಸಂದೇಶವನ್ನು ಆಲಿಸುತ್ತಿರುವಂಥ ದೇವರ ಮಕ್ಕಳೇ, ಈ ಸಮಯದಲ್ಲಿ ಈ ಪ್ರಶ್ನೆಯನ್ನು ನಾವು ನಮ್ಮ ವೈಯಕ್ತಿಕ ಜೀವಿತಕ್ಕೆ ಇದನ್ನು ನಾವು ಅಳವಡಿಸಿಕೊಂಡು ದೇವರು ಕೇಳುವಂಥ ಈ ಪ್ರಶ್ನೆ, ಇವತ್ತು ನನಗೆ ಈ ಪ್ರಶ್ನೆಯನ್ನು ದೇವರು ಕೇಳಿದಾಗ ನನ್ನ ಉತ್ತರ ಏನಾಗಿದೆ ಅನ್ನೋದನ್ನು ಸ್ವಲ್ಪ ಹೊತ್ತು ನಮ್ಮ ಜೀವಿತದ ಕುರಿತಾಗಿ ನಾವು ಇದನ್ನು
ತುಲನೆ ಮಾಡಿಕೊಂಡು ಇದನ್ನು ನೋಡಿಕೊಳ್ಳೋಣ. ದೇವರು ಆದಾಮನಿಗೆ ಕೇಳುವಂಥ ಪ್ರಶ್ನೆ, ನಾನು ತಿನ್ನಬಾರದು ಎಂದು ನೇಮಿಸಿದಂಥ ಮರದ ಫಲವನ್ನು ತಿಂದೀಯಾ? ದೇವರು ಆದಿಕಾಂಡ 1ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಪ್ರಾರಂಭದಲ್ಲಿಯೇ ಮನುಷ್ಯನಿಗೆ ಆಹಾರಕ್ಕಾಗಿ ಉಂಟು ಮಾಡಿದಂಥದ್ದು ತರಕಾರಿ, ಬೀಜವುಳ್ಳ ಎಲ್ಲ ಪೈರುಗಳು, ಬೀಜವುಳ್ಳ ಎಲ್ಲ ಹಣ್ಣಿನ ಮರಗಳನ್ನು ನಾನು ನಿನಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅಂದರೆ ದೇವರು ಪ್ರಾರಂಭದಲ್ಲಿ ಮನುಷ್ಯನಿಗೆ ಕೊಟ್ಟಂಥ ಮೂಲ ಆಹಾರ ಬಂದು ಅದು ತರಕಾರಿ, ಹಣ್ಣು ಹಂಪಲು, ಸಸ್ಯಾಹಾರವನ್ನು ದೇವರು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಆದರೆ ಕಾಲಾಂತರದಲ್ಲಿ ನೋಹನು ನಾವೆಯಿಂದ ಹೊರಗೆ ಬಂದಾಗ ಅಲ್ಲಿ ಎಲ್ಲವೂ ಸಹ ಸಂಪೂರ್ಣವಾಗಿ ನಾಶವಾದ ಪ್ರಯುಕ್ತವಾಗಿ ಸ್ವಲ್ಪ ಸಮಯದವರೆಗೆ ಮಾತ್ರ ದೇವರು ಶುದ್ಧವಾದಂಥ ಪಶುಗಳ ಆಹಾರವನ್ನು ತಿನ್ನಲಿಕ್ಕೆ ದೇವರ ಅಪ್ಪಣೆಯನ್ನು ಕೊಡ್ತಾನೆ. ಆದರೆ ಅದು ಹಾಗೇ ಮುಂದೆ ವರಿಬೇಕು ಅನ್ನೋದು ದೇವರ ಚಿತ್ತ ಆಗಿರಲಿಲ್ಲ. ಅದು ಸ್ವಲ್ಪ ತಾತ್ಕಾಲಿಕವಾಗಿ ಮಾತ್ರ ದೇವರು ಕೊಟ್ಟಂಥದ್ದು. ಆದರೆ ಮನುಷ್ಯನು ಈ ಮಾಂಸಾಹಾರವನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದಾಗ ಅದರ ರುಚಿ ಆತನ ದೇಹವನ್ನು ಹಿಂಡಿದ ಪ್ರಯುಕ್ತವಾಗಿ ಆ ರುಚಿ ಆತನ ನಾಲಿಗೆಯನ್ನು ಅದರ ನಾಲಿಗೆ ಆ ರುಚಿಯನ್ನು ಸವಿದ ಪ್ರಯುಕ್ತವಾಗಿ ಅದನ್ನು ಬಿಡಲಿಕ್ಕೆ ಮನುಷ್ಯನು ಮನಸ್ಸು ಮಾಡದೆ ಮುಂದೆ ಇಸ್ರಾಯೇಲ್ಯರು ಐಗುಪ್ತ ದೇಶಕ್ಕೆ ಸೆರೆಗೆ ಹೋದಾಗ ಅಲ್ಲಿ ಐಗುಪ್ತದವರು ಸೇವಿಸ್ತಿದ್ದಂಥ ಎಲ್ಲ ಥರವಾದಂಥ ಮಾಂಸಾಹಾರಗಳನ್ನು ತಿನ್ನುತ್ತಾ ಕುಡಿಯುತ್ತಾ ಇರುವಾಗ ಅವರು ಅದನ್ನೇ ತಮ್ಮ ಜೀವಿತದಲ್ಲಿ ಮುಂದುವರಿಸಿಕೊಂಡು ಬಂದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ವಿಮೋಚನೆ ಕಾಂಡ 15ನೇ ಅಧ್ಯಾಯ 26ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ನೀವು ನಿಮ್ಮ ದೇವರಾದಂಥ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆಯುವುದಾದರೆ ನಾನು ಐಗುಪ್ತರಿಗೆ ಬರಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ಸಹ ನಿಮಗೆ ಬರಮಾಡುವುದಿಲ್ಲ, ಯೆಹೋವನಾದ ನಾನೇ ಆರೋಗ್ಯದಾಯಕನು ಎಂಬುದಾಗಿ ದೇವರು ವಾಗ್ದಾನ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ಐಗುಪ್ತರ ಜೀವಿತವನ್ನು ನಾವು ನೋಡೋದಾದರೆ ಆ ಐಗುಪ್ತರ ದೇಶದಲ್ಲಿ ಈ ಮಮ್ಮಿಗಳು ಪಿರಾಮಿಡ್ಗಳನ್ನು ಮಾಡಿ ಅದರ ಆ ಪಿರಾಮಿಡಿನ ಒಳಗಡೆ ಸತ್ತು ಹೋಗಿರುವಂಥ ವ್ಯಕ್ತಿಗಳ ದೇಹವನ್ನು ಇಟ್ಟಿರುವಂಥ ಆ ದೇಹಗಳನ್ನು ವಿಜ್ಞಾನಿಗಳು ಹೋಗಿ ಪರೀಕ್ಷೆ ಮಾಡಿ ನೋಡಿದಾಗ ಸತ್ತಿರುವಂಥ ವ್ಯಕ್ತಿಗಳು ಅನೇಕ ಜನರು, ಅಂದರೆ ಅದರಲ್ಲಿ ಹೆಚ್ಚಿನ ಭಾಗ ಈ ನಾನಾ ಥರವಾದಂಥ ಈಗ ಪ್ರಪಂಚದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಡಯಾಬಿಟಿಕ್, ಬ್ಲಡ್ ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್, ಬ್ರೈನ್ ಟ್ಯೂಮರ್, ಈ ಥರವಾದಂಥ ಕೆಲವು ಕೆಟ್ಟವಾದಂಥ ಒಂದು ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಇದ್ದುಕೊಂಡು ಅವರು ಸತ್ತು ಹೋಗಿದ್ರು. ಕಾರಣ ಇಷ್ಟೇ, ದೇವರು ನೇಮಿಸಿದಂಥ ಆಹಾರ ಪದ್ಧತಿಯನ್ನು ಅವರು ಅನ್ವಯಿಸಿಕೊಳ್ಳದೆ ತಮ್ಮದೇ ಆದಂಥ ವಿಧಾನವನ್ನು, ತಮ್ಮ ಬಾಯಿಗೆ ಇಷ್ಟವಾಗಿರುವಂಥದ್ದನ್ನು, ತಮ್ಮ ಮನಸ್ಸು ಬಯಸುವಂಥದ್ದನ್ನು, ತಮ್ಮ ದೇಹ ಆಸೆ ಪಡುವಂಥದ್ದನ್ನು ಅವರೇನು ಮಾಡ್ತಾಯಿದ್ರು, ಬಯಸಿ ಅವರು ದೇವರ ಮಾರ್ಗದಲ್ಲಿ ಇಲ್ಲದೆ ಅವರು ಈ ರೀತಿಯಾದಂಥ ಕೆಟ್ಟ ಕಾಯಿಲೆಗಳಿಗೆ ಒಳಗಾಗಿ ಗುಣವನ್ನು ಹೊಂದದೆ ಅವರು ಸತ್ತು ಹೋದರು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ಇಂದು ಈ ಲೋಕದಲ್ಲಿ ಜೀವಿಸುತ್ತಿರುವಂಥ ಎಷ್ಟೋ ಜನ ಕ್ರೈಸ್ತರು ಅಥವಾ ಎಷ್ಟೋ ಜನ ದೇವರ ಮಕ್ಕಳು ತಿಳಿದೋ ಅವರು ಈ ಥರವಾದಂಥ ನಾನಾ ಥರವಾದಂಥ ಈ ಮಾಂಸಾಹಾರಗಳಿಗೆ ಒಳಗಾಗಿ ತಮ್ಮ ಜೀವಿತವನ್ನು ಕೆಡಿಸಿಕೊಳ್ಳುವಂಥವರಾಗಿದ್ದಾರೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಿಮ್ಮ ದೇವರಾದಂಥ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದರೆ ಎಷ್ಟೋ ಜನರು ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ದೇವರ ದೃಷ್ಟಿಗೆ ಸರಿ ಬೀಳುವಂಥ ಆಹಾರದ ಪದ್ಧತಿ ಅದು ಸಸ್ಯಾಹಾರ. ಆದರೆ ಎಷ್ಟೋ ಜನಕ್ಕೆ ಈ ಆಹಾರ ಇಷ್ಟವಾಗದೆ ಮಾಂಸಾಹಾರವೇ ಬೇಕು ಎಂಬುದಾಗಿ ಬಯಸೋದ್ರ ಮೂಲಕ ತಮ್ಮ ಜೀವಿತವನ್ನು, ತಮ್ಮ ದೇಹವನ್ನು ಕೆಡಿಸ್ಕೊಳ್ತಾ ಇದ್ದಾರೆ. ನಾವು ನೋಡ್ತೇವೆ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ 29ನೇ ಅಧ್ಯಾಯ 18ನೇ ವಚನ ಕೊನೆಯ ಭಾಗ ಹೇಳುತ್ತೆ,
ಯಾವ ವಿಶಾಲತೆಯ ಬೇರು ಸಹ ನಿಮ್ಮಲ್ಲಿ ಇರಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪ್ರಿಯ ದೇವಜನರೇ, ಇಂದು ಎಷ್ಟೋ ಜನ ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳುವಂಥ ಜನರು ಈ ಚಹಾ ಕಾಫಿ ಅಂತಹ ಈ ಪಾನೀಯಗಳಿಗೆ ಒಳಗಾಗಿದ್ದಾರೆ. ಚಹಾ ಕಾಫಿ ಇದನ್ನು ನಾವು ಕುಡಿಬಾರ್ದು ಎಂಬುದಾಗಿ ನಮಗೆ ಸ್ಪಿರಿಟ್ ಆಫ್ ಪ್ರಾಫೆಸಿ, ಪ್ರವಾದನೆಯ ಆತ್ಮನು ನಮಗೆ ತಿಳಿಸಿಕೊಟ್ಟಿದ್ದಾನೆ. ಆದರೆ ಎಷ್ಟೋ ಜನರು ಇದಕ್ಕೆ ದಾಸರಾಗಿದ್ದಾರೆ. ಯಾಕೆ? ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯಾವ ವಿಶಾಲತೆಯ ಬೇರು ನಿಮ್ಮಲ್ಲಿ ಇರಬಾರ್ದು. ಕೆಫೈನ್ ನಮ್ಮ ಜೀವಿತವನ್ನು, ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು ಅದು ಮಂಕುಗೊಳಿಸುವಂಥದ್ದಾಗಿದೆ. ಅದು ನಮ್ಮ ದೇಹದಲ್ಲಿ ವಿಷವನ್ನು ಉಂಟು ಮಾಡುವಂಥದ್ದಾಗಿದೆ. ಹೀಗಿರುವಾಗ ಇದನ್ನು ಸೇವಿಸುವಂಥ ನಾವು ದೇವರ ಪರಿಶುದ್ಧವಂತ ಗರ್ಭಗುಡಿಯಾಗಿರುವಂಥ ಈ ದೇಹವನ್ನು ಈ ಥರವಾದಂಥ ವಿಶಾಲತೆಯ ಬೇರಿನಿಂದ ನಾವು ಸೇವಿಸೋದ್ರ ಮೂಲಕ ನಮ್ಮ ದೇಹವನ್ನು ನಾವು ಕೆಡಿಸಿಕೊಳ್ಳುವಂಥವರಾಗಿದ್ದೇವೆ. ದೇವರು ಖಂಡಿತವಾಗಿ ಇದನ್ನು ಸಹಿಸುವವನಲ್ಲ. ಪ್ರಿಯ ದೇವಜನರೇ, ಇಂದು ನಾವು ನೋಡುವಾಗ ಎಷ್ಟೋ ಜನರು ನಾನಾ ಥರವಂಥ ಗುಟ್ಕಾ, ನಾನಾ ಥರವಂಥ ಡ್ರಗ್ಸ್ಗಳು, ಅಫೀಮು, ಗಾಂಜಾ, ನಾನಾ ಥರವಂಥ ಈ ರಮ್ಮು, ಜಿಮ್ಮು ಅಂತ ಏನೇನೋ ಹೇಳ್ಕೊಂಡು ಈ ಎಲ್ಲ ಥರವಂಥ ಕೆಟ್ಟದಾದಂಥ ಪಾನೀಯಗಳನ್ನು ಸೇವಿಸೋದ್ರ ಮೂಲಕ ದೇವರ ಆಜ್ಞೆಗಳನ್ನು, ದೇವರ ಮಾತನ್ನು ಉಲ್ಲಂಘಿಸಿ ನಡೆಯುವಂಥವರಾಗಿದ್ದಾರೆ. ಇವುಗಳಿಗೆ ದಾಸರಾಗಿಬಿಟ್ಟಿದ್ದಾರೆ. ಇವುಗಳಿಂದ ಹೊರಗೆ ಬರಬೇಕು ಎಂಬುದಾಗಿ ಅವರನ್ನು ಯಾರೂ ಎಚ್ಚರಿಸ್ತಾ ಇಲ್ಲ. ಎಚ್ಚರಿಸಿದರೂ ಸಹ ಅದರಿಂದ ಹೊರಗಡೆ ಬರಬೇಕು ಎಂಬುದಾಗಿ ಅವರು ಮನಸ್ಸು ಮಾಡಿದಾಗ್ಯೂ ಸೈತಾನನು ಅವರನ್ನು ಬಿಟ್ಟು ಆ ಒಂದು ಕೆಟ್ಟ ಚಟಗಳಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಅವರಿಂದ ಸಾಧ್ಯವಾಗದೆ ಹೋಗಿದೆ. ಅಷ್ಟು ಮಾತ್ರವಲ್ಲ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ 26ರಿಂದ 28 ವಚನಗಳನ್ನು ನಾವು ನೋಡುವಾಗ, ರಕ್ತದಿಂದ ಕೂಡಿರುವಂಥ ಮಾಂಸವನ್ನು ನಾವು ತಿನ್ನಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅಷ್ಟು ಮಾತ್ರವಲ್ಲ, ಕೊಬ್ಬಿನಿಂದ ಕೂಡಿರುವ ಆಹಾರವನ್ನು ನಾವು ಸೇವಿಸಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಎಷ್ಟೋ ಜನರಿಗೆ ಈ ರಕ್ತದಿಂದ ಕೂಡಿರುವಂಥ ಮಾಂಸವೇ ಬೇಕು, ಕೊಬ್ಬಿನಿಂದ ಕೂಡಿರುವಂಥ ಈ ಆಹಾರವೇ ಬೇಕು. ಕಾರಣ ಅವರು ತಮ್ಮ ಜೀವಿತವನ್ನು ದೇವರ ನಿಯಮಕ್ಕೆ ಬದಲಾಗಿ ಸೈತಾನನ ನಿಯಮಗಳಿಗೆ ಒಪ್ಪಿಸಿಕೊಟ್ಟಂಥವರಾಗಿದ್ದಾರೆ. ಪ್ರಿಯ ದೇವಜನರೇ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಬರೀ ನಮ್ಮ ಆಹಾರದ ವಿಷಯದಲ್ಲಿ ಮಾತ್ರವೇ ಅಲ್ಲ, ಅಥವಾ ತಿಂದು ಕುಡಿಯುವಂಥ ವಿಷಯದಲ್ಲಿ ಮಾತ್ರವೇ ಅಲ್ಲ, ದೇವರು ನಮ್ಮನ್ನು, ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಪರಿಶುದ್ಧವಾಗಿ ಇರಬೇಕು, ನಾನು ಹೇಗಿದ್ದೀನೋ ಹಾಗೆಯೇ ನೀವು ಸಹ ಇರಬೇಕು ಎಂಬುದಾಗಿ ಬಯಸುವಾತನಾಗಿದ್ದಾನೆ. ಅದು ತಿಂದು ಕುಡಿಯೋದು ಮಾತ್ರವೇ ಅಲ್ಲ, ನಾವು ಧರಿಸುವಂಥ ಬಟ್ಟೆಗಳಲ್ಲಿ ಆಗಿರ್ಬೋದು, ನಾವು ಧರಿಸುವಂಥ ನಾವು ಮಾಡಿಕೊಳ್ಳುವಂಥ ವೇಷಭೂಷಣಗಳಲ್ಲೇ ಆಗಿರ್ಬೋದು, ಎಲ್ಲದರಲ್ಲಿಯೂ ದೇವರು ಹೀಗೀಗೇ ಇರಬೇಕು ಎಂಬುದಾಗಿ ನಿಯಮಗಳನ್ನು ಇಟ್ಟಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದೇ ಯಾಜಕ ಕಾಂಡ 19ನೇ ಅಧ್ಯಾಯ 26ರಿಂದ 28 ವಚನಗಳನ್ನು ನಾವು ನೋಡುವಾಗ ಇಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಯಂತ್ರ ಮಂತ್ರಗಳನ್ನು ಮಾಡಿಸಬಾರ್ದು, ಶಕುನಗಳನ್ನು ನೋಡಬಾರ್ದು, ಚಂಡಿಕೆಗಳನ್ನು ಬಿಡಬಾರ್ದು. ಚಂಡಿಕೆಗಳು ಅಂದರೆ ಪುರುಷರು ಸ್ತ್ರೀಯರೋಪಾದಿಯಲ್ಲಿ ದೊಡ್ಡದಾದಂಥ ಉದ್ದವಾದಂಥ ಕೂದಲುಗಳನ್ನು ಬಿಡಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅಷ್ಟು ಮಾತ್ರವಲ್ಲ, ನಿಮ್ಮ ಗಡ್ಡಗಳನ್ನು ವಿಕಾರ ಮಾಡಿಕೊಳ್ಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅಂದರೆ ಮನಸ್ಸಿಗೆ ಬಂದಾಗ ಇಲ್ಲಿ ಸ್ವಲ್ಪ ಕೂದಲುಗಳನ್ನ ಬಿಟ್ಕೊಂಡು ಹೀಗೆ ಫ್ರೆಂಚ್ ಸ್ಟೈಲು, ಅದೇನೇನೋ ಸ್ಟೈಲ್ ಅಂತ ಹೇಳ್ಕೊಂಡು ಹೀಗೆ ನಮ್ಮ ಮುಖವನ್ನು ಈ ಗಡ್ಡದ ಈ ವಿಷಯದಲ್ಲಿ ಇದನ್ನು ವಿಕಾರ ಮಾಡಿಕೊಂಡು ನಾವು ದೇವರಿಗೆ ಅಸಹ್ಯರಾಗಿ ಕಾಣಬರಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅಷ್ಟು ಮಾತ್ರವಲ್ಲ, ದೇವರ ವಾಕ್ಯ ಹೇಳುತ್ತೆ, ಶರೀರದ ಮೇಲೆ ಹಚ್ಚೆ ಚುಚ್ಚಿಕೊಳ್ಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಇವತ್ತು ಎಷ್ಟೋ ಜನ ಪುರುಷರು, ಎಷ್ಟೋ ಜನ ಸ್ತ್ರೀಯರು, ಎಷ್ಟೋ ಜನ ಚಿಕ್ಕ ಚಿಕ್ಕ ಮಕ್ಕಳು, ಎಷ್ಟೋ ಜನ ಯೌವನಸ್ಥರು ತಮ್ಮ ದೇಹದ ಮೇಲೆ, ತಮ್ಮ ದೇಹ ಬಹಳ ಸುಂದರವಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಹಚ್ಚೆ ಚುಚ್ಕೊಳ್ಳೋದ್ರ ಮೂಲಕ, ಈ ಟ್ಯಾಟೂಗಳನ್ನು ಅಂಟಿಸ್ಕೊಳ್ಳೋದ್ರ ಮೂಲಕ ಏನು ಮಾಡ್ತಾ ಇದ್ದಾರೆ, ದೇಹವನ್ನು ಕೆಡಿಸ್ಕೊಳ್ತಾ ಇದ್ದಾರೆ. ದೇವರ ವಾಕ್ಯ ಹೇಳುತ್ತೆ, ನೀವು ಹಚ್ಚೆ ಚುಚ್ಚಿಕೊಳ್ಳಬಾರ್ದು ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ದೇವರ ವಾಕ್ಯ ಹೇಳುತ್ತೆ, ಸ್ತ್ರೀಯು ಪುರುಷನಂತೆ ತಲೆ ಬೋಳಿಸ್ಕೊಳ್ಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅಷ್ಟು ಮಾತ್ರವಲ್ಲ, ನಾವು ದೇವರ ವಾಕ್ಯ ಎಕ್ಸೋಡಸ್ ಅಂದರೆ ವಿಮೋಚನೆ ಕಾಂಡ 33ನೇ ಅಧ್ಯಾಯ 5ನೇ ವಚನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನೀವು ನನ್ನ ಆಜ್ಞೆಗಳಿಗೆ ಬೊಗ್ಗದವರೇ. ವಿಮೋಚನೆ ಕಾಂಡ 33:5 ನೀವು ನನ್ನ ಆಜ್ಞೆಗಳಿಗೆ ಬೊಗ್ಗದವರೇ, ನಾನು ಒಂದು ಕ್ಷಣ ಮಾತ್ರ ನಿಮ್ಮ ಮಧ್ಯದಲ್ಲಿ ಹಾದು ಹೋಗೋದಾದರೆ ನೀವು ನಿರ್ಮೂಲವಾಗಿ ಹೋದಿರಿ. ಒಂದು ನಿಮಿಷ ದೇವರು, ಪರಿಶುದ್ಧನ ಅಂತ ದೇವರು ನಮ್ಮ ಮಧ್ಯದಲ್ಲಿ ಹಾದು ಹೋಗೋದಾದರೆ
ನಾವು ದುಷ್ಟತನದಿಂದ ಕೂಡಿರುವಂಥ ನಾವು, ಈ ಥರವಾದಂಥ ಕೆಟ್ಟ ಆಲೋಚನೆಗಳಿಂದ, ಕೆಟ್ಟ ಜೀವನ ಶೈಲಿಯಿಂದ ಕೂಡಿರುವಂಥ ನಾವು, ಈ ಪರಿಶುದ್ಧರಂಥ ದೇವರು ನಮ್ಮ ಮಧ್ಯದಲ್ಲಿ ಹಾದು ಹೋಗೋದಾದರೆ ನಮ್ಮ ಪರಿಸ್ಥಿತಿ ಏನಾಗುವಂಥದ್ದಾಗಿದೆ. ಒಂದು ಸಾರಿ ನಾವು ಸ್ವಲ್ಪ ಕ್ಷಣ ಹೊತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಪ್ರಿಯ ದೇವಚನರೇ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಾನು ಒಂದು ಕ್ಷಣ ನಿಮ್ಮ ಮಧ್ಯದಲ್ಲಿ ಹಾದು ಹೋಗೋದಾದರೆ ನೀವು ನಿರ್ಮೂಲವಾಗಿ ಹೋದಿರಿ, ನೋಡಿಕೊಳ್ಳಿರಿ. ಆದುದರಿಂದ ನೀವು ಧರಿಸಿಕೊಂಡಿರುವಂಥ ಆಭರಣಗಳನ್ನು ಈಗ ತೆಗೆದು ಬಿಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಇಸ್ರಾಯೇಲರು ಹೀಗೆ ತಾವು ಧರಿಸಿಕೊಂಡಂಥ ಆಭರಣಗಳನ್ನು ತೆಗೆದು ಹಾಕಿ ಅವರು ಮುಂದೆ ಆ ಚಿನ್ನಾಭರಣಗಳನ್ನು ಧರಿಸಿಕೊಳ್ಳಲಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಪ್ರಿಯ ದೇವಜನರೇ, ಪ್ರಿಯ ದೇವರ ಮಕ್ಕಳೇ, ಈ ಹೋಪ್ ಚಾನಲ್ ಮೂಲಕ ದೇವರ ಸಂದೇಶವನ್ನು ಆಲಿಸ್ತಾ ಇರುವಂಥ ಎಲ್ಲ ವಿಶ್ವಾಸಿಗಳೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಮೂಲಕ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ಆದಾಮನಿಗೆ ಕೇಳಿದಂಥ ಪ್ರಶ್ನೆ ಬಹಳ ನೇರ, ಬಹಳ ಸ್ಪಷ್ಟ. ನಾನು ನಿನಗೆ ತಿನ್ನಬಾರದೆಂದು ಆಜ್ಞಾಪಿಸಿದ ಈ ಮರದ ಹಣ್ಣನ್ನು ನೀನು ತಿಂದೆಯಾ ಎಂಬುದಾಗಿ ದೇವರು ಕೇಳುವಾತನಾಗಿದ್ದಾನೆ. ಇದೇ ಪ್ರಶ್ನೆಯನ್ನು ದೇವರು ಇವತ್ತು ನನಗೂ ನಿಮಗೂ ಕೇಳುವಾತನಾಗಿದ್ದಾನೆ. ನಾನು ನಿಮಗೆ ತಿನ್ನಬಾರದೆಂದು ಆಜ್ಞಾಪಿಸಿದಂಥ ಈ ಮಾಂಸಾಹಾರವನ್ನು ನೀವು ತಿಂದ್ರಾ? ನಾನು ನಿಮಗೆ ತೊಟ್ಟುಕೊಳ್ಳಬಾರ್ದೆಂಬುದಾಗಿ ಹೇಳಿದಂಥ ಈ ಚಿನ್ನಾಭರಣಗಳನ್ನು ನೀವು ತೊಟ್ಟುಕೊಂಡು ಜೀವಿಸ್ತಾ ಇದ್ದೀರಾ? ನಾನು ನಿಮಗೆ ನಿಮ್ಮ ದೇಹವು ನನ್ನ ಪರಿಶುದ್ಧ ಗರ್ಭಗುಡಿ ಎಂಬುದಾಗಿ ಹೇಳಿದಾಗ ನಿಮ್ಮ ದೇಹದಲ್ಲಿ ಯಾವ ವಿಷವು ಸೇರಿಕೊಳ್ಳಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳುವಾಗ ನಾವು ಚಹಾ, ಕಾಫಿ, ನಾನಾ ಥರವಂಥ ಈ ಪಾನೀಯಗಳನ್ನು, ತಂಪು ಪಾನೀಯಗಳನ್ನು, ಬಿಸಿ ಪಾನೀಯಗಳನ್ನು ಸೇವಿಸೋದ್ರ ಮೂಲಕ, ನಾನಾ ಥರವಾದಂಥ ಈ ಕೆಟ್ಟ ಸಿಗರೇಟು, ಬೀಡಿ, ನಾನಾ ಥರವಂಥ ಈ ಮದ್ಯಪಾನಗಳ ಮೂಲಕ, ನಾನಾ ಥರವಂಥ ದುರಾಲೋಚನೆಗಳ ಮೂಲಕ ನಮ್ಮ ದೇಹವನ್ನು ನಾವು ಕೆಡಿಸ್ಕೊಳ್ತಾ ಇದ್ದೇವಾ? ಪ್ರಿಯ ದೇವಜನರೇ, ಒಂದು ವೇಳೆ ಈ ಥರವಾದಂಥ ಕೆಟ್ಟದಾದಂಥ ಜೀವಿತ ನಮ್ಮದಾಗಿದ್ದರೆ ನಾವು ಇದೇ ಸಮಯದಲ್ಲಿ ದೇವರ ಬಳಿಗೆ ಹಿಂತಿರುಗಿ ಓಡಿ ಬರಬೇಕಾಗಿದೆ. ಏಕೆಂದರೆ ಕ್ರಿಸ್ತನ ಆಗಮನ, ದೇವರ ಬರಣ ಬಹಳ ಶೀಘ್ರವಾಗಿದೆ, ಬಹಳ ಸಮೀಪವಾಗಿದೆ. ಈ ಆಗಮನದಲ್ಲಿ ನಾನು ನೀವು ದೇವರನ್ನು ಯಥಾ ಪ್ರಕಾರ ಮುಖಾಮುಖಿಯಾಗಿ ಸಂಧಿಸಬೇಕಾಗಿದೆ. ಪ್ರಿಯ ದೇವಜನರೇ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನನ್ನ ಜೀವಿತ ಹೇಗಿದೆ? ದೇವರು ಮಾಡಬೇಡ ಅಂತ ಹೇಳಿದ್ದನ್ನು ನಾನು ಮಾಡ್ತಾ ಇದ್ದೀನ? ದೇವರು ಹೀಗೀಗೆ ಜೀವಿಸಬೇಡ ಎಂಬುದಾಗಿ ನಮಗೆ ಸತ್ಯ ವೇದದಲ್ಲಿ ನಿದರ್ಶನಗಳನ್ನು ಕೊಟ್ಟಿರುವಾಗ ನಾವು ಅದರ ಹಾಗೆ ಜೀವಿಸ್ತಾ ಇದ್ದೀವೋ ಇಲ್ವೋ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ನೆನೆಸ್ಬೋದು, ದೇವರು ನಮ್ಮ ಬಟ್ಟೆನೆಲ್ಲ ನೋಡ್ತಾನ, ದೇವ್ರು ನಮ್ಮ ಗಡ್ಡನೆಲ್ಲ ನೋಡ್ತಾನ, ದೇವ್ರು ನಮ್ಮ ಕೂದಲುಗಳನ್ನೆಲ್ಲ ನೋಡ್ತಾನ. ದೇವ್ರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಸ್ತ್ರೀಯು ಪುರುಷನ ವೇಷವನ್ನು ಧರಿಸಬಾರ್ದು, ಪುರುಷನು ಸ್ತ್ರೀಯ ವೇಷವನ್ನು ಧರಿಸಬಾರ್ದು ಎಂಬುದಾಗಿ ದೇವ್ರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಆದರೆ ಎಷ್ಟೋ ಜನ ಸ್ತ್ರೀಯರು ಇವತ್ತಿನ ಈ ಒಂದು ಪ್ರಪಂಚದಲ್ಲಿ, ಸಮಾಜದಲ್ಲಿ ನಾವು ನೋಡುವಾಗ ಪುರುಷನ ಯಾರು, ಸ್ತ್ರೀ ಯಾರು ಸ್ವಲ್ಪ ಸಮಯ ಗೊತ್ತೇ ಆಗೋದಿಲ್ಲ. ಆ ರೀತಿಯಾದಂಥ ವೇಷಭೂಷಣಗಳನ್ನು ಧರಿಸಿಕೊಂಡು ಓಡಾಡುವುದು ಮಾತ್ರವೇ ಅಲ್ಲ, ಈ ಥರವಾದಂಥ ವೇಷಭೂಷಣಗಳಿಂದ ಪರಿಶುದ್ಧವಾದಂಥ ದೇವರ ಮಂದಿರವನ್ನು, ದೇವರ ನಿವಾಸವನ್ನು, ದೇವರ ಆಲಯವನ್ನು ಸಹ ಇಂದು ಎಷ್ಟೋ ಜನರು ಈ ಥರವಾದಂಥ ವೇಷಭೂಷಣಗಳಿಂದ ಪ್ರವೇಶಿಸುವಂಥವರಾಗಿದ್ದಾರೆ. ಪ್ರಿಯ ದೇವಜನರೇ, ಎಲ್ಲಿ ಅಶುದ್ಧತೆ ತುಂಬಿಕೊಂಡಿರುತ್ತೋ, ಎಲ್ಲಿ ದೇವರ ಮಾತಿಗೆ ವಿಧೇಯತೆ ಇಲ್ವೋ, ಎಲ್ಲಿ ದೇವರ ಮಾತಿಗೆ ನಾವು ಕಿವಿಗೊಡೋದಿಲ್ವೋ, ಎಲ್ಲಿ ದೇವರ ವಿಷಯವನ್ನು ನಾವು ಮನಸ್ಸಿಗೆ ತಂದುಕೊಳ್ಳುವುದಿಲ್ವೋ, ಅಲ್ಲಿ ಖಂಡಿತವಾಗಿಯೂ ದೇವರು ಇರಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಿಮ್ಮಲ್ಲಿರುವಂಥ ಎಲ್ಲ ದುಷ್ಟತನವನ್ನು ತೊಲಗಿಸಿಬಿಡ್ರಿ, ನಾನು ಬಂದು ನಿಮ್ಮಲ್ಲಿ ವಾಸಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಪ್ರಿಯ ದೇವಜನರೇ, ನಮ್ಮ ಜೀವಿತ ಹೇಗಿದೆ? ನಾನು ಯಾವ ಥರವಾದಂಥ ಪಾಪದಲ್ಲಿ ಸಿಲುಕಿಕೊಂಡಿದ್ದೇನೆ? ನಾನು ಯಾವ ಥರವಾದಂಥ ಜೀವಿತವನ್ನು ಜೀವಿಸ್ತಾ ಇದ್ದೇನೆ? ಈ ವಿಷಯವಾಗಿ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ನಮ್ಮ ಜೀವಿತ ಈ ಥರವಾದಂಥ ಕೆಟ್ಟ ಸ್ವಭಾವಗಳಲ್ಲಿ, ಕೆಟ್ಟ ಚಟಗಳಲ್ಲಿ, ಮಾಂಸಾಹಾರ, ನಾನಾ ಥರವಂಥ ಪಾನೀಯಗಳು, ಗುಟ್ಕಾ, ರಮ್ಮು, ಜಿಮ್ಮು, ಈ ಥರವಾದಂಥ ಡ್ರಗ್ಸ್ಗಳನ್ನು ಸೇವಿಸೋದ್ರಲ್ಲಿ, ನಾನಾ ಥರವಂಥ ದುಷ್ಟ ಚಟಗಳಲ್ಲಿ ನಾವು ಸಿಲುಕಿ ಹಾಕಿಕೊಂಡಿದ್ದ ಪಕ್ಷಕ್ಕೆ ನನಗೆ ನಿಮಗೆ ಇರುವಂಥ ಒಂದೇ ಒಂದು ದೊಡ್ಡ ನಿರೀಕ್ಷೆ, ಅದು ಕ್ರಿಸ್ತ ಯೇಸುವೆ. ದೇವರ ವಾಕ್ಯ ಹೇಳುತ್ತೆ, ನಾನೇ ಮಾರ್ಗವು, ಸತ್ಯವು, ಜೀವವೂ ಆಗಿದ್ದಾನೆ. ನಾವು
ಮಾರ್ಗವಾದಂಥ, ಸತ್ಯವಾದಂಥ, ಜೀವವಾದಂಥ ಕ್ರಿಸ್ತನ ಬಳಿಗೆ ನಾವು ಬರೋಣ. ನಮ್ಮ ಮಾರ್ಗವು ಕೆಟ್ಟು ಹೋದಂಥ ಮಾರ್ಗದಲ್ಲಿ ನಾವು ಇರೋದಾದರೆ ಜೀವವನ್ನು ಉಂಟು ಮಾಡುವಂಥ ಮಾರ್ಗವನ್ನು ನಾವು ಆರಿಸಿಕೊಳ್ಳೋಣ. ಆ ಮಾರ್ಗವು ಕ್ರಿಸ್ತನಾಗಿದ್ದಾನೆ. ಈ ಕ್ರಿಸ್ತನ ಬಳಿಗೆ ನಾವು ಪಶ್ಚಾತ್ತಾಪದಿಂದ ಕೂಡಿದವರಾಗಿ ಆತನ ಬಳಿಗೆ ನಾವು ಬರೋದಾದರೆ, ನಾವು ಕ್ರಿಸ್ತನು ನಮ್ಮನ್ನು ಕ್ಷಮಿಸ್ತಾನೆ ಎಂಬ ನಂಬಿಕೆಯಿಂದ, ನಿರೀಕ್ಷೆಯಿಂದ ನಾವು ಬರೋದಾದರೆ, ಹಾಗೆ ನಾವು ನಮ್ಮ ಜೀವಿತವನ್ನು ಈ ಎಲ್ಲ ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿ ಕ್ರಿಸ್ತನ ಒಂದು ಪ್ರಸನ್ನತೆಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋದಾದರೆ, ಖಂಡಿತವಾಗಿಯೂ ಸಹ ದೇವರು ನಮ್ಮನ್ನು ಆಶೀರ್ವದಿಸುವಂಥವನಾಗಿದ್ದಾನೆ. ಖಂಡಿತವಾಗಿಯೂ ಆತ ನಮ್ಮನ್ನು ಮುಟ್ಟುವಂಥವನಾಗಿದ್ದಾನೆ. ಆತನು ನಮ್ಮನ್ನು ಬದಲಾಯಿಸುವಂಥವನಾಗಿದ್ದಾನೆ. ನನ್ನಿಂದ, ನನ್ನ ಸ್ವಂತ ಜ್ಞಾನ, ಬುದ್ಧಿ, ಶಕ್ತಿಯಿಂದ ನನ್ನಷ್ಟಕ್ಕೆ ನಾನೇ ನೀತಿವಂತನಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕ್ರಿಸ್ತನು ಮಾತ್ರವೇ ನನ್ನನ್ನು ನೀತಿವಂತನನ್ನಾಗಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ಈ ಪರಿಶುದ್ಧನಾದಂಥ ದೇವರ ಬಳಿಗೆ ನಾವು ಬರೋಣ. ಕ್ರಿಸ್ತನ ಪಾದವನ್ನು ನಾವು ಹಿಡಿದುಕೊಳ್ಳೋಣ. ಅಂಗಲಾಚಾತ್ಮನ ಬೇಡಿಕೊಳ್ಳೋಣ. ದೇವರೇ, ನಾನು ಪಾಪಿ, ನಾನು ಈ ಥರವಾದಂಥ ಭಯಂಕರವಾದಂಥ ಕೆಲವು ಕೆಟ್ಟ ಚಟಗಳಲ್ಲಿ ನಾನು ಮುಳುಗಿ ಹೋಗಿದ್ದೇನೆ. ನೀನಾದರೂ ಪರಿಶುದ್ಧನಾದಂಥ ದೇವರು, ನೀನು ನೀತಿವಂತನಾದಂಥ ದೇವರು, ನಾನು ಪಾಪಿ ಎಂಬುದಾಗಿ ಇವತ್ತು ನಾವು ಒಪ್ಪಿಕೊಂಡು ಅರಿಕೆ ಮಾಡೋದಾದರೆ ಖಂಡಿತವಾಗಿಯೂ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ಆತನು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕಾರ ಮಾಡಿಕೊಳ್ಳಲು ಸಿದ್ಧನಾಗಿದ್ದಾನೆ. ಪ್ರಿಯ ದೇವಜನರೇ, ಈ ವಾಕ್ಯವನ್ನು ಕೇಳಿದಂಥ ನೀವು, ನಿಮ್ಮಲ್ಲಿ ಈ ಥರವಂಥ ಕೆಟ್ಟ ಆಲೋಚನೆಗಳು, ಕೆಟ್ಟ ಚಟಗಳಿದ್ದರೆ ಈ ಸಮಯದಲ್ಲಿ ನನ್ನೊಂದಿಗೆ ಸೇರಿ ನೀವು ತಲೆಗಳನ್ನು ಬಾಗಿಸಿ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಜಾಗವನ್ನು ಕೊಟ್ಟು ನಿಮ್ಮ ಹೃದಯದ ಎಲ್ಲ ಕೆಟ್ಟತನವನ್ನು ದೇವರು ತೆಗೆದು ಹಾಕುವಂತೆ ಪರಿಶುದ್ಧಾತ್ಮನ ಸಹಾಯಕ್ಕಾಗಿ ನೀವು ಪ್ರಾರ್ಥನೆ ಮಾಡೋದಾದರೆ, ನೀವು ನನ್ನ ಸಂಗಡ ಈ ಸಮಯದಲ್ಲಿ ನಿಮ್ಮ ತಲೆಗಳನ್ನು ಬಾಗಿಸಿ ನೀವು ಕುಳಿತಿರುವಂಥ ಸ್ಥಳಗಳಲ್ಲಿಯೇ ನಿಮ್ಮ ಹೃದಯಗಳನ್ನು ದೇವರಾತ್ಮನಿಗೆ ಒಪ್ಪಿಸಿಕೊಡಿರಿ. ದೇವರಾತ್ಮನು ನಿಮ್ಮ ಹೃದಯದಲ್ಲಿ ಇದು ಮಾತನಾಡಿ ನಿಮ್ಮಲ್ಲಿರುವಂಥ ಎಲ್ಲ ಕೆಟ್ಟತನವನ್ನು, ಎಲ್ಲ ನಿಮ್ಮ ಅಂಧಕಾರದ ಶಕ್ತಿಗಳನ್ನು, ಸೈತಾನ ಎಲ್ಲ ಕುತಂತ್ರಗಳನ್ನು ಆತನು ಬಿಡಿಸಲು ಶಕ್ತನಾಗಿದ್ದಾನೆ. ದೇವರು ತಿನ್ನಬಾರದು ಎಂಬುದಾಗಿ ಆಜ್ಞಾಪಿಸಿದಂಥದ್ದನ್ನು ಆದಾಮನು ತಿಂದ ಪಾಪದಲ್ಲಿ ಬಿದ್ದು ಹೋದನು. ನಾವು ಸಹ ಪಾಪದಲ್ಲಿ ಬೀಳದಂತೆ ದೇವರಾತ್ಮ ನಮ್ಮನ್ನು ಎಚ್ಚರಿಸಲಿ. ಪ್ರಾರ್ಥನೆ ಮಾಡೋಣ. ದೇವರೇ, ಈ ವಾಕ್ಯವನ್ನು ಕೇಳಿದಂಥ ನಮ್ಮೆಲ್ಲರನ್ನು ಆಶೀರ್ವದಿಸು. ನಮ್ಮ ಕೆಟ್ಟತನವನ್ನು ದೂರ ಮಾಡಿ ನಿನ್ನ ಮಕ್ಕಳನ್ನಾಗಿ ನಮ್ಮನ್ನು ಸಿದ್ಧಪಡಿಸಿ, ನಮ್ಮಲ್ಲಿ ಮುರಿದ ಮನಸ್ಸನ್ನು ಉಂಟು ಮಾಡಿ ನೀನೇ ನಮ್ಮನ್ನು ಆಶೀರ್ವದಿಸೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆನ ಬೇಡಿ ಆಶೀರ್ವಾದನ ಹೊಂದಿದ್ದೇವೆ. ಆಮೇನ್. ಪ್ರಿಯ ಆತ್ಮೀಯ ವೀಕ್ಷಕರೇ, ಹೋಪ್ ಚಾನೆಲ್ನಲ್ಲಿ ಬರುವಂಥ ಈ ಸಂದೇಶವನ್ನು ಕೇಳುವಂಥ ನೀವೆಲ್ಲರೂ ದೇವರ ಆಶೀರ್ವಾದದಿಂದ ಮುನ್ನಡೆಯುವಂತೆ ದೇವರಾತ್ಮ ನಿಮ್ಮನ್ನು ಪ್ರೇರೇಪಿಸಲಿ. ನಿಮ್ಮಲ್ಲಿ ಹೆಚ್ಚಿನ ಸತ್ಯವೇದದ ಮಾಹಿತಿಗಳು, ಹೆಚ್ಚಿನ ವಿವರಗಳು ಹಾಗೂ ಆತ್ಮಿಕ ವಿಷಯಗಳ ಕುರಿತಾದಂಥ ಕರಪತ್ರಗಳು ಹಾಗೂ ಪುಸ್ತಕಗಳು ನಿಮಗೆ ಬೇಕಾದ ಪಕ್ಷಕ್ಕೆ ಈ ಕೆಳಗಿನ ವಿಳಾಸಕ್ಕೆ ಸಂಪರ್ಕಿಸಿ ದೇವರ ಆಶೀರ್ವಾದವನ್ನು ಹೆಚ್ಚಾಗಿ ಹೊಂದಿಕೊಳ್ಳುವಂತೆ ದೇವರಾತ್ಮನು ನಿಮ್ಮನ್ನು ಪ್ರೇರೇಪಿಸಲಿ, ಆಶೀರ್ವದಿಸಲಿ. ಆಮೇನ್.